ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ದೇಶದಾದ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ಮಹಿಳೆಯರಿಗೆ 33% ಮೀಸಲಾತಿ. ಆದರೆ ಇದು ನಿಜವಾಗಿ ಏನು? ಇದು ಯಾವಾಗ ಜಾರಿಗೆ ಬರ್ತದೆ ಮತ್ತು ಯಾಕೆ ಇದು ಇಷ್ಟು ದೊಡ್ಡ ವಿಷಯವಾಗಿದೆ? ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ತಿಳಿಯೋಣ. ಮೊದಲಿಗೆ, ಮಹಿಳೆಯರಿಗೆ 33% ಮೀಸಲಾತಿ ಅಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಒಟ್ಟು ಸೀಟುಗಳಲ್ಲಿ 3ರಲ್ಲಿ 1 ಭಾಗವನ್ನು ಮಹಿಳೆಯರಿಗೆ ಮೀಸಲು ಮಾಡುವುದು. ಈ ಕಾಯ್ದೆಯನ್ನು ನಾರಿ ಶಕ್ತಿ ವಂದನಾ ಅಧಿನಿಯಮ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಮಹಿಳೆಯರ ರಾಜಕೀಯದಲ್ಲಿ ಭಾಗವಹಿಸುವಿಕೆ ಹೆಚ್ಚಿಸುವುದು. ಈಗ ಒಂದು ಪ್ರಶ್ನೆ, ಈ ಮೀಸಲಾತಿ ಯಾಕೆ ಬೇಕು? ನಿಮಗೆ ಗೊತ್ತಾ? ಇಂದಿನ ಲೋಕಸಭೆಯಲ್ಲಿ ಮಹಿಳೆಯರ ಪ್ರಮಾಣ ಕೇವಲ 14ರಿಂದ 15% ಮಾತ್ರ. ಅಂದರೆ ಅರ್ಧ ಜನಸಂಖ್ಯೆ ಇದ್ದರೂ ರಾಜಕೀಯದಲ್ಲಿ ಅವರ ಪ್ರತಿನಿಧಿತ್ವ ತುಂಬ ಕಡಿಮೆ ಇದೆ. ಅದಕ್ಕಾಗಿ ಈ ಮೀಸಲಾತಿ ಅಗತ್ಯವೆಂದು ಹೇಳಲಾಗುತ್ತಿದೆ. ಆದರೆ ಇದು ತತ್ಕ್ಷಣ ಜಾರಿಗೆ ಬರುವುದಿಲ್ಲ. ಮೊದಲು ದೇಶದಲ್ಲಿ ಜನಗಣತಿ ನಡೆಯಬೇಕು. ಅದರ ನಂತರ ಕ್ಷೇತ್ರ ಮರುಹಂಚಿಕೆ ಅಂದರೆ ಡಿಲಿಮಿಟೇಷನ್ ಆಗಬೇಕು. ಈ ಪ್ರಕ್ರಿಯೆಗಳ ನಂತರ ಮಾತ್ರ ಈ ಮೀಸಲಾತಿ ಜಾರಿಗೆ ಬರಲಿದೆ. ಬಹುತೇಕವಾಗಿ 2029 ಚುನಾವಣೆಯಿಂದ ಇದು ಅನ್ವಯಿಸಬಹುದು ಎಂದು ಹೇಳಲಾಗುತ್ತಿದೆ. ಇದಲ್ಲದೆ ಈ ಕಾಯ್ದೆ ಕೇವಲ 15 ವರ್ಷಗಳ ಕಾಲ ಮಾತ್ರ ಅನ್ವಯವಾಗುತ್ತದೆ ಎಂಬುದು ಒಂದು ಮುಖ್ಯ ವಿಷಯ. ಆದರೆ ಇತ್ತೀಚೆಗೆ ಒಂದು ದೊಡ್ಡ ತಿರುವು ಬಂದಿದೆ. ಕೆಲವು ಪಕ್ಷಗಳು ಡಿಲಿಮಿಟೇಷನ್ ಜೊತೆ ಇದನ್ನು ಜೋಡಿಸಿರುವುದನ್ನು ವಿರೋಧಿಸಿವೆ. ಹೀಗಾಗಿ ಮಹಿಳಾ ಮೀಸಲಾತಿ ಜಾರಿಗೆ ಇನ್ನೂ ಸಮಯ ಬೇಕಾಗಬಹುದು. ಇದರಿಂದ ಏನು ಲಾಭ? ಮಹಿಳೆಯರಿಗೆ ನಾಯಕತ್ವದ ಅವಕಾಶ ಹೆಚ್ಚುತ್ತದೆ, ಸಮಾನತೆ ಮತ್ತು ನ್ಯಾಯ ಬಲವಾಗ್ತದೆ ಮತ್ತು ಸಮಾಜದ ಸಮಸ್ಯೆಗಳ ಮೇಲೆ ಹೊಸ ದೃಷ್ಟಿಕೋನ ಬರುತ್ತದೆ. ಆದರೆ ಕೆಲವರು ಉಪಮೀಸಲಾತಿ ಬೇಕೆಂದು ಕೇಳುತ್ತಿದ್ದಾರೆ, ಮತ್ತೆ ಕೆಲವರು ರಾಜಕೀಯ ಪರಿಣಾಮದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ನೋಡಿದರೆ ಮಹಿಳೆಯರಿಗೆ 33% ಮೀಸಲಾತಿ ಭಾರತದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಆದರೆ ಇದು ಯಾವಾಗ ನಿಜವಾಗುತ್ತದೆ ಎಂಬುದು ಇನ್ನೂ ಪ್ರಶ್ನೆಯಾಗಿದೆ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ.